ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳಲ್ಲಿ ಅನಾಥ ವಾಹನಗಳದ್ದೇ ಕಾರುಬಾರು ಹೆಚ್ಚಾಗ್ಬಿಟ್ಟಿದೆ. ಜಯನಗರ ಪೊಲೀಸ್ ಠಾಣೆ ಸುತ್ತಮುತ್ತ ವಾಹನಗಳ ರಾಶಿಯೇ ಕಂಡು ಬಂದಿದೆ. 2-3 ವರ್ಷಗಳಿಂದ ಒಂದೇ ಕಡೆ ನಿಂತಲ್ಲೇ ನಿಂತಿವೆ ವೆಹಿಕಲ್ಗಳು. ಹೀಗಾಗಿ ಇದನ್ನು ತೆರವುಗೊಳಿಸುವಂತ ಕೆಲಸ ಆಗ್ತಾ ಇದೆ. ಜಯನಗರ ಪೊಲೀಸ್ ಠಾಣೆ ಸುತ್ತಮುತ್ತ 2-3 ವರ್ಷಗಳಿಂದ ಒಂದೇ ಕಡೆ ಪಾರ್ಕ್ ಮಾಡಲಾಗಿದೆ ವೆಹಿಕಲ್ಗಳನ್ನ. ಸಂಚಾರಕ್ಕೂ ಅಡ್ಡಿ ಆಗ್ತಾ ಇದೆ. ಪಾದಚಾರಿಗಳು ಕೂಡ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಅನಾಥ ವಾಹನಗಳ ತೆರವಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಕೇವಲ ನೋಟಿಸ್ ಕೊಟ್ಟು ಸುಮ್ಮನಾಗ್ತಾರ ಜಿಬಿಎ ಅಧಿಕಾರಿಗಳು? ಸದ್ಯಕ್ಕಿರುವಂಥ ಪ್ರಶ್ನೆ. ಒಂದು ಕಡೆಯಲ್ಲಿ ಜಯನಗರ ಸುತ್ತಮುತ್ತ ಸಾಕಷ್ಟು ವಾಹನಗಳು ಆ ಭಾಗದಲ್ಲಿವೆ. ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿ ಸುತ್ತಮುತ್ತ ಕೆಲವೊಂದಿಷ್ಟು ವೆಹಿಕಲ್ಗಳನ್ನು ನಿಲ್ಲಿಸಿ 2-3 ವರ್ಷ ಆಯಿತು, ಇನ್ನೂ ಕೂಡ ಅಲ್ಲಿಂದ ತೆಗೆದಿಲ್ಲ. ಪಾರ್ಕ್ ಆದಲ್ಲೇ ಆ ವೆಹಿಕಲ್ಗಳಿವೆ. ನೋಡ್ತಾ ಇರ್ಬೋದು ಎಂಥ ಸ್ಥಿತಿಗೆ ತಲುಪಿಬಿಟ್ಟಿವೆ. ಕೆಲವೊಂದಿಷ್ಟು ವಾಹನಗಳು ಗುಜರಿ ಸ್ಥಿತಿಯಲ್ಲಿವೆ. ಆದರೂ ಇದನ್ನು ತೆರವುಗೊಳಿಸುವಂಥ ಕೆಲಸ ಆಗ್ತಾ ಇಲ್ಲ. ಹಾಗೆಯೇ ಇನ್ನೊಂದು ವಿಚಾರ ಅಂತ ಹೇಳಿದರೆ, ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ. ರಸ್ತೆ ಬದಿಯಲ್ಲಿರುವಂಥ ಅನಾಥ ವಾಹನಗಳನ್ನು ತೆರವು ಮಾಡಬೇಕು ಅಂತೇಳಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಒಂದು ಕಡೆಯಲ್ಲಿ ಸಚಿವರ ಖಡಕ್ ಆದೇಶ ಇದೆ, ಯಾವುದೇ ಅನಾಥ ವಾಹನಗಳನ್ನು ಕಂಡ್ರೂ ತೆರವುಗೊಳಿಸಿ ಅಂತೇಳಿ. ಆದರೆ ಜಯನಗರ ವ್ಯಾಪ್ತಿಯಲ್ಲಿ ಏನಾಗ್ತಾ ಇದೆ, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಸಂಪತ್ತು, ಏನು ಇತ್ತೀಚೆಗೆ ಕೃಷ್ಣ ಬೈರೇಗೌಡರು ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಒಂದಿಷ್ಟು ಬದಲಾವಣೆ ತರಬೇಕು ಅಂತೇಳಿ ಸಾಕಷ್ಟು ಅಧಿಕಾರಿಗಳಿಗೆ ಒಂದಿಷ್ಟು ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗ ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ಕೆಲಸವನ್ನ ಮಾಡಿದ್ರು, ಜೊತೆಗೆ ಸಾಕಷ್ಟು ದಿನಗಳಿಂದ ರಸ್ತೆ ಬದಿಯಲ್ಲಿ ಅನಾಥವಾಗಿ ನಿಂತಿದ್ದಂತಹ ವಾಹನಗಳು, ಏನು ಬಿಡಾಡಿ ವಾಹನಗಳು ಅಂತ ಕರಿತೀವಿ, ಅಂತಹ ಅನಾಥ ವಾಹನಗಳನ್ನ ಸ್ಟಿಕ್ಕರ್ ಅಂಟಿಸುವ ಮೂಲಕ, ಅಂದ್ರೆ ಸ್ಟಿಕ್ಕರ್ ಅಂಟಿಸಿ ಅವರಿಗೆ 7 ದಿನಗಳ ಕಾಲಾವಕಾಶ ಕೊಡಲಾಗುತ್ತೆ. ಅದಾದ ನಂತರ ಅವ್ರು ಏನಾದ್ರೂ ಒಂದ್ ವೇಳೆ ಆ ವಾಹನಗಳನ್ನ ತೆರವುಗೊಳಿಸಲಿಲ್ಲ ಅಂತಂದ್ರೆ ಅವನ್ನ ಹರಾಜು ಹಾಕುವಂತಹ ಪ್ರಕ್ರಿಯೆ ನಡೆಯುತ್ತೆ ಅಂತೇಳಿ ಈಗಾಗಲೇ ಅಂತಹ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿರುವಂತದ್ದು. ಸೊ ಇತ್ತ ಜಯನಗರ ಪೊಲೀಸ್ ಠಾಣೆ ಸುತ್ತಮುತ್ತ ಸಾಕಷ್ಟು ಬಿಡಾಡಿ ವಾಹನಗಳು ಸುಮಾರು 2-3 ವರ್ಷದಿಂದನೂ ಕೂಡ ನಿಂತಿದ್ದಾವೆ. ಸೊ ಅಂತಹ ವಾಹನಗಳಿಗೆ ಅಲ್ಲಿನ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಅಲ್ಲಿ ಸ್ಟಿಕ್ಕರ್ ಅಂಟಿಸಿ ಅನಾಥ ವಾಹನಗಳನ್ನ ತೆರವು ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಸೊ ಅಲ್ಲಿನ ಸ್ಥಳೀಯರು ಈಗಾಗಲೇ ಆಗ್ರಹನ ಮಾಡ್ತಿರುವಂತದ್ದು. ಯಾಕಂದ್ರೆ ಕಳೆದ 2-3 ವರ್ಷದಿಂದನೂ ಕೂಡ ನಿಂತಲೇ ವಾಹನಗಳು ನಿಂತಿವೆ. ಇಲ್ಲಿನ ವಾಹನ ಸವಾರರು ಕೂಡ ಹೋಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಪಾದಚಾರಿ ಮಾರ್ಗದಲ್ಲಿ ಓಡಾಡುವಂತಹ ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸೊ ಹೀಗಾಗಿ ಯಾವಾಗ ನಗರದಲ್ಲಿ ಈಗಾಗಲೇ ಇಂಥಕ್ಕೆ ಅಂದ್ರೆ ಬಿಡಾಡಿ ವಾಹನಗಳಿಗೆ ತೆರವುಗೊಳಿಸುವುದಕ್ಕೆ ಚಾಲನೆ ಕೊಟ್ಟಿದ್ರಿ, ಇಲ್ಲಿ ನಿಂತಿರುವಂತಹ ಏನು ಅನಾಥ ವಾಹನಗಳಿದಾವೆ 2-3 ವರ್ಷದಿಂದನೂ ಕೂಡ ಇಲ್ಲೇ ನಿಂತಿವೆ. ಸೊ ಅಂತಹ ಅನಾಥಗಳ ವಾಹನಗಳನ್ನ ಆದಷ್ಟು ಬೇಗ ತೆರವುಗೊಳಿಸುವಂತ ಕೆಲಸ ಆಗಲಿ ಅಂತೇಳಿ ಇಲ್ಲಿನ ಸ್ಥಳೀಯರು ಆಗ್ರಹ ಮಾಡ್ತಿರುವಂತದ್ದು. ಸಂಪಾತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.